ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಕೆ.ಎಂ. ಶಿವಲಿಂಗೇಗೌಡರು ಅಬಕಾರಿ ಸಚಿವರಾಗಿ ಹುದ್ದೆಯನ್ನು ಪಡ್ಕೊಂಡಿದ್ದಾರೆ. ಸೊ ಮಾತಾಡ್ತಾ ಹೋಗ್ತೀನಿ ಸರ್, ಕೊನೆಗೂ ಕೂಡ ಒಂದು ಹುದ್ದೆ ಸಿಕ್ಕಿದೆ. ಒಂದು ಮಹತ್ವದ ಜವಾಬ್ದಾರಿ ಅಂತ ಹೇಳಬೇಕು. ಯಾಕಂದ್ರೆ ಸರ್ಕಾರಕ್ಕೆ ಒಳ್ಳೆ ಆದಾಯ ತಂದು ಕೊಡ್ತಕ್ಕಂಥ, ದುಡ್ಡು ಮಾಡಿಕೊಡ್ತಕ್ಕಂಥ ಇಲಾಖೆಯನ್ನು ತಮಗೆ ಕೊಟ್ಟಿದ್ದಾರೆ. ಯಾಕಂದರೆ ತಮ್ಮೇಲೆ ಅಷ್ಟು ವಿಶ್ವಾಸ ಇಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅಂತಕ್ಕಂಥದ್ದು. ಸೊ ಏನೆಲ್ಲ ಸುಧಾರಣೆಗಳು ತರಬೇಕು ಅಂತ ಆಸೆ ಇದೆ, ಏನೆಲ್ಲ ಸವಾಲುಗಳು ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಸರ್? ಕಾದು ನೋಡಿ, ಮುಂದೆ ನೋಡೋಣ, ಮಾಡೋಣ. ಒಳ್ಳೆ ಸಾರ್ವಜನಿಕವಾಗಿ ಒಳ್ಳೆ ಅಭಿಪ್ರಾಯ ಮೂಡೋ ರೀತಿಯಲ್ಲಿ ಮಾಡೋಣ. ಅದರಲ್ಲಿರೋವಂಥ ಕೆಲವು ಕೆಟ್ಟ ಇದನ್ನು ತೆಗೆಯುವಂಥ ಕೆಲಸನ ಮಾಡಿ ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಸಹಾಯ ಮಾಡುವಂಥದ್ದನ್ನು ಮಾಡೋಣ. ಸರ್, ಒಂದು ರೀತಿಯಲ್ಲಿ ಅಬಕಾರಿ ಅಂದ ತಕ್ಷಣ ಒಂದಿಷ್ಟು ಮಹಿಳೆಯರು ಸಹಜವಾಗಿ ವಿರೋಧ ಮಾಡ್ತಾರೆ. ಅಬಕಾರಿ ಇಲಾಖೆನೇ ಬೇಡವಾಗಿತ್ತು ಅಂತ ಭಾಳ ಕಾಲದಿಂದ ಇದೆ. ಆದರೆ ನಡೆಸ್ಕೊಂಡು ಬಂದಿದೆಯಲ್ಲ, ನಡೀತಾ ಇದೆಯಲ್ಲ ಪದ್ಧತಿ, ಅದನ್ನು ಹೆಂಗೆ ನಿಲ್ಸೋಕ್ಕೆ ಸಾಧ್ಯ? ಅದನ್ನು ನಿಲ್ಲಿಸ್ಬೇಕು ಅಂತ ಹಲವಾರು ಸಾರಿ ಇದಾಗಿದೆ, ಅದಾಗಲಿಲ್ಲ. ಅದು ನಡ್ಕೊಂಬಂದಿದೆ, ಎಲ್ಲ ಕಾಲದಲ್ಲೂ ನೂರಾರು ವರ್ಷಗಳಿಂದ ನಡ್ಕೊಂಬಂದಿದೆ. ಅದು ಇವತ್ತಿಂದ ಅಲ್ಲ, ನಡ್ಕೊಂಡು ಹೋಗುತ್ತೆ. ತಾವು ಗ್ರಾಮೀಣ ಭಾಗದಿಂದ ಬಂದಂಥ ವ್ಯಕ್ತಿ ಆಗಿರೋದ್ರಿಂದ ತಮ್ಮ ಯಾವ ನಿರೀಕ್ಷೆ ಇಟ್ಕೊಂಡಿದ್ದೀವಿ? ಸಹಜವಾಗಿ ಕೃಷಿ ಇಲಾಖೆ ಅಂತ ಪದೇ ಪದೇ ಆಗಾಗ ತಾವು ಕೂಡ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಕೃಷಿ ಇಲಾಖೆ ಕೊಡ್ತಾರೆ ಅಂತ ನನ್ನ ಮನಸ್ಸಲ್ಲಿ ಇತ್ತು. ಆದರೆ ಇದು ಕೊಟ್ಟಿದ್ದಾರೆ, ಯಾವ್ದು ಕೊಟ್ಟರು ನಿಭಾಯಿಸ್ಬೇಕಲ್ಲ, ನಿಭಾಯಿಸ. ಕೊನೆಯದಾಗಿ ರಾಜ್ಯದ ಜನತೆಗೆ ಮತ್ತು ತಮ್ಮ ಕ್ಷೇತ್ರದ ಜನತೆಗೆ, ಹಾಸನ ಜಿಲ್ಲೆಯ ಜನತೆಗೆ ಏನು ಹೇಳ್ತಾರೆ ಇಂಥ ಖಾತೆ ತಾವು ವಹಿಸ್ಕೊಂಡ ಮೇಲೆ? ಇಲ್ಲ, ನಾನು ಹಾಸನ ಜಿಲ್ಲೆ ಜನತೆಗೆ, ನನ್ನ ಕ್ಷೇತ್ರದ ಜನತೆಗೂ ಹೆಸರು ಬರುವಂಥ ಒಳ್ಳೆ ಸುಧಾರಣೆ ತರ್ತಕ್ಕಂಥ ಕೆಲಸನ ಮಾಡಿ ಒಳ್ಳೆಯ ಹೆಸರನ್ನ ನಮ್ಮ ಜನತೆಗೆ ಕೊಡ್ಸೋಣ. ಇದು ನೂತನ ಅಬಕಾರಿ ಸಚಿವರಾದಂಥ ಶಿವಲಿಂಗೇಗೌಡರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಕೆ.ಎಂ. ಶಿವಲಿಂಗೇಗೌಡರು ಅಬಕಾರಿ ಸಚಿವರಾಗಿ ಹುದ್ದೆಯನ್ನು ಪಡ್ಕೊಂಡಿದ್ದಾರೆ. ಸೊ ಮಾತಾಡ್ತಾ ಹೋಗ್ತೀನಿ ಸರ್, ಕೊನೆಗೂ ಕೂಡ ಒಂದು ಹುದ್ದೆ ಸಿಕ್ಕಿದೆ. ಒಂದು ಮಹತ್ವದ ಜವಾಬ್ದಾರಿ ಅಂತ ಹೇಳಬೇಕು. ಯಾಕಂದ್ರೆ ಸರ್ಕಾರಕ್ಕೆ ಒಳ್ಳೆ ಆದಾಯ ತಂದು ಕೊಡ್ತಕ್ಕಂಥ, ದುಡ್ಡು ಮಾಡಿಕೊಡ್ತಕ್ಕಂಥ ಇಲಾಖೆಯನ್ನು ತಮಗೆ ಕೊಟ್ಟಿದ್ದಾರೆ. ಯಾಕಂದರೆ ತಮ್ಮೇಲೆ ಅಷ್ಟು ವಿಶ್ವಾಸ ಇಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅಂತಕ್ಕಂಥದ್ದು. ಸೊ ಏನೆಲ್ಲ ಸುಧಾರಣೆಗಳು ತರಬೇಕು ಅಂತ ಆಸೆ ಇದೆ, ಏನೆಲ್ಲ ಸವಾಲುಗಳು ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಸರ್? ಕಾದು ನೋಡಿ, ಮುಂದೆ ನೋಡೋಣ, ಮಾಡೋಣ. ಒಳ್ಳೆ ಸಾರ್ವಜನಿಕವಾಗಿ ಒಳ್ಳೆ ಅಭಿಪ್ರಾಯ ಮೂಡೋ ರೀತಿಯಲ್ಲಿ ಮಾಡೋಣ. ಅದರಲ್ಲಿರೋವಂಥ ಕೆಲವು ಕೆಟ್ಟ ಇದನ್ನು ತೆಗೆಯುವಂಥ ಕೆಲಸನ ಮಾಡಿ ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಸಹಾಯ ಮಾಡುವಂಥದ್ದನ್ನು ಮಾಡೋಣ. ಸರ್, ಒಂದು ರೀತಿಯಲ್ಲಿ ಅಬಕಾರಿ ಅಂದ ತಕ್ಷಣ ಒಂದಿಷ್ಟು ಮಹಿಳೆಯರು ಸಹಜವಾಗಿ ವಿರೋಧ ಮಾಡ್ತಾರೆ. ಅಬಕಾರಿ ಇಲಾಖೆನೇ ಬೇಡವಾಗಿತ್ತು ಅಂತ ಭಾಳ ಕಾಲದಿಂದ ಇದೆ. ಆದರೆ ನಡೆಸ್ಕೊಂಡು ಬಂದಿದೆಯಲ್ಲ, ನಡೀತಾ ಇದೆಯಲ್ಲ ಪದ್ಧತಿ, ಅದನ್ನು ಹೆಂಗೆ ನಿಲ್ಸೋಕ್ಕೆ ಸಾಧ್ಯ? ಅದನ್ನು ನಿಲ್ಲಿಸ್ಬೇಕು ಅಂತ ಹಲವಾರು ಸಾರಿ ಇದಾಗಿದೆ, ಅದಾಗಲಿಲ್ಲ. ಅದು ನಡ್ಕೊಂಬಂದಿದೆ, ಎಲ್ಲ ಕಾಲದಲ್ಲೂ ನೂರಾರು ವರ್ಷಗಳಿಂದ ನಡ್ಕೊಂಬಂದಿದೆ. ಅದು ಇವತ್ತಿಂದ ಅಲ್ಲ, ನಡ್ಕೊಂಡು ಹೋಗುತ್ತೆ.